ಥ್ಯಾಂಕ್ ಯು ಪ್ರತಾಪ್. ಆಮೇಲೆ ಇನ್ಯಾರು ನಮ್ಮ ಗೋಪಾಲ್ ದೇಶಪಾಂಡೆ ಪಾಪ ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವರು. ಆ್ಯಂಡ್ ಬಾಬು ಹಿರಣ್ಯ ಅವರು ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಆಮೇಲೆ ಇನ್ನು ಇಬ್ಬರಿಗೆ ಬಂದಿದ್ದಾರೆ, ಒಂದು ನಿಮಿಷ ಅವ್ನು ಸ್ಟೇಜ್ ಕರಿತೀನಿ. ಅವ್ರು ಲಾಯರ್ ಅಪೋಸಿಟ್ ಪಾತ್ರ ಮಾಡಿದ್ರು. ಬನ್ನಿ ಬನ್ನಿ ಪ್ಲೀಸ್ ಬನ್ನಿ ನೀವು. ಆ್ಯಂಡ್ ಅಜಯ್ ಅಂತ ಒಬ್ರು, ನೀವು ಬನ್ನಿ. ಆ್ಯಂಡ್ ಅಜಯ್ ಅಂತ ಒಬ್ರು ನಮ್ಮ ವಾಕಿಂಗ್ ಫ್ರೆಂಡ್ ಅವರು, ಅವ್ರು ಒಂದು ಸ್ಮಾಲ್ ಪಾತ್ರ ಒಂದು ಮಾಡಿದ್ರು. ಪಾಪ ಅವ್ರು ಎಲ್ಲೂ ನಾವು ಇದು ಹೇಳಲಿಲ್ಲ. ಬನ್ನಿ ಬನ್ನಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ತುಂಬಾ ಅದ್ಭುತವಾಗಿ ಮಾಡಿದ್ರು. ಇವರು ನಮ್ಮ ಲಾಯರ್ ಪಾತ್ರ ಮಾಡಿದ್ರು. ಸೊ ಇವರಿಬ್ರು ಬಹಳ ಚೆನ್ನಾಗಿ ಮಾಡಿದ್ರು. ಈವನ್ ದಟ್ ಪರ್ಸನ್ ಅವ್ರು ಮಾತಾಡಿದ ರೀತಿ ಇರ್ಬೋದು, ಆ ಭಾಷೆ ಇರ್ಬೋದು, ಬಹಳ ಅದ್ಭುತವಾಗಿ ಮಾತಾಡಿದ್ರು. ಭಾರತನಾಡಿಗಳು ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. ಅಂಡ್ ಅಜಯ್ ಅಂತ ಫಸ್ಟ್ ಫಿಲಿಮ್ ಅವ್ರದ್ದು. ನಮ್ಮ ಪಿಕ್ಚರ್ ಒಂದೇನೋ ಮಾಡ್ಬೇಕಂತ ಆಸೆ ಪಟ್ಟರು, ಒಂದು ಸ್ಮಾಲ್ ಪಾತ್ರ ಮಾಡಿದ್ದಾರೆ. ಸೊ ಅದಕ್ಕೆ ಐ ಜಸ್ಟ್ ವಾಂಟೆಡ್ ಟು ಇಂಟ್ರೊಡ್ಯೂಸ್. ಪಾಪ ಎಲ್ಲಾನು ಕರೆದು ನಾವು ಮಾಡಲಿಲ್ಲ, ನಾವು ಇದ್ರ ಟೈಮ್ಲೂ ಮಾಡಲಿಲ್ಲ, ಯಾಕಂದರೆ ರಿಲೀಸ್ ಇವೆಂಟ್ ತುಂಬ ಇದಾಯಿತು. ಸೊ ಸಾರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ಭಾರತನಾಡಿಗಳು. ಆ್ಯಂಡ್ ಅನುಶ್ರೀ ಅವ್ರು ಆ್ಯಸ್ ಇಟ್ ಈಸ್ ಯಾವಾಗಲೂ ನಮ್ಮ ಇದರಲ್ಲಿ ಇದ್ದೇ ಇರ್ತಾರೆ. ಏನು ನಮ್ಮ ಇದಕ್ಕೆಲ್ಲ ಯಾರಕ್ಕೆ ಸ್ಮಾಲೋ ಬಿಗ್ಗೋ ಗೊತ್ತಿಲ್ಲ, ಅದು ಅನುಶ್ರೀ ಅವ್ರು ಇರಬೇಕು. ಯಾಕಂದರೆ ಅಷ್ಟೊಂದು ಅದ್ಭುತವಾದ ಒಂದು ಮನಸ್ಸು ಅವ್ರಿಗೆ, ಯಾವಾಗಲೂ ಒಳ್ಳೇದನ್ನ ಬಯಸ್ತಾ ಇರ್ತಾರೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಅನುಶ್ರೀ ಅವರು. ಆ್ಯಂಡ್ ವರುಣ್ ಅಷ್ಟೇ, ವರುಣ್ಗೂ ತುಂಬ ಥ್ಯಾಂಕ್ಸ್. ಶೇಖರ್ ತುಂಬ ಥ್ಯಾಂಕ್ಸ್. ವಿಜಯ್ ಪ್ರಸಾದ್ ಬಂದಿದ್ದಾರೆ. ಹಾಗೂ ಸಾಕಷ್ಟು ನಮ್ಮ ಮೇಕಪ್ ಮ್ಯಾನ್ ಇರ್ಬೋದು, ಕಾಸ್ಟ್ಯೂಮರ್ಸ್ ಎಲ್ಲರೂ ಇರ್ಬೋದು. ಆಮೇಲೆ ಭರತ್ ಎಕ್ಸ್ಪೆಷಲಿ ಹೇಳ್ದಲ್ಲ ಈ ಥರ ಶಿವಣ್ಣನ ಚೆನ್ನಾಗಿ ತೋರಿಸಿದಂತ, ಅದಕ್ಕೆ ನಾನು ಕಾರಣ ಅಲ್ಲ, ಅದಕ್ಕೆ ಚೆನ್ನಾಗಿ ನೋಡೋಕೆ ಇವ್ರ ವಿಷನ್ ಆ ಥರ ಇದೆ. ನಾನು ನಂಗೆ ತೋರಿಸ್ಬೇಕಂತ ವಿಷನ್ ಹಂಗಿದ್ದಾರೆ. ಕ್ಯಾಮರಾಮನ್ ಚೆನ್ನಾಗಿ ಲೈಟ್ ಮಾಡ್ತಾರೆ, ಒಳ್ಳೆ ಮೇಕಪ್ ಮಾಡ್ತಾರೆ, ನಾಣಿ ಅವರು ಒಳ್ಳೆ ಬಟ್ಟೆನ ಹೊಲ್ಕೊಡ್ತಾರೆ. ಭರತ್ ಸಾಗರ್ ಅಂತ ಅವರು ಯಾವಾಗ ತುಂಬ ಚೆನ್ನಾಗಿ. ರವಿ ಬಸೂರ್ ಮ್ಯೂಸಿಕ್ ಇರ್ಬೋದು, ಎಕ್ಸಲೆಂಟ್ ಮ್ಯೂಸಿಕ್. ಆಮೇಲೆ ಛಾಯಾ ಸಿಂಗ್ ಅವರು ತಂಗಿ ಪಾತ್ರದಲ್ಲಿ ಫಸ್ಟ್ ಸಿನಿಮಾದಲ್ಲೂ ಅಷ್ಟೇ ಅದು ಗಡಿಬಿಡಿ ರೌಡಿ ಅಳಿಯಾಲ್ ಮಾಡಿದರು. ನೆಕ್ಸ್ಟು ಮಫ್ತಿಲಿ. ಆ್ಯಂಡ್ ಇವಾಗ ಭಾರತನಾಡಿಗಳಲ್ಲೂ ಮಾಡಿದ್ದಾರೆ. ಆ್ಯಂಡ್ ರುಕ್ಮಿಣಿ ವಸಂತ್ ಅವರು ಅಷ್ಟೇ ತುಂಬ, ಅವ್ರು ಬರೋಕ್ಕಾಗಲಿಲ್ಲ. ಅದು ಅವರಿಬ್ಬರಿಗೂ ನಮ್ಮ ಗೀತಾ ಪಿಕ್ಚರ್ಸ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ಯಾರ ಬಂದ್ರೆ ಬಿಗ್ ಲಿಟಲ್ ಭರತ್ ಹೇಳಿದ್ರೆ ನಮ್ಮ ಅವನು ಮನೆ ಹುಡುಗಂತ ಆಲ್ಮೋಸ್ಟ್ ಈಸ್ ಇನ್ ಅವರ್. ಆ್ಯಂಡ್ ಪ್ರತಿ ಒಬ್ರಿಗೂ ಅಷ್ಟೇ, ಮೀಡಿಯಾಗೂ ಅಷ್ಟೇ. ಐ ಥಿಂಕ್ ಎವ್ರಿಬಡಿ ಸಪೋರ್ಟೆಡ್ ವೆಲ್, ತುಂಬ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅವ್ರ ಪ್ರೀತಿ ವಿಶ್ವಾಸ ಯಾವಾಗಲೂ ಕಾಣುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಓಪನ್ ಆಟಾಗಿ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ತೋರಿಸಿದ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ. ಯಾವತ್ತೂ ಈ ಜೋಗಿನ ಯಾಕೆ ಜೋಗಿ ಅಂದರೆ ಜೋಗಿ ಬಂದ್ಬಿಟ್ಟು ಯಾವ ಜೋಳಿಗೆ ಇಟ್ಕೊಂಡಿರ್ತಾರೆ. ಸೊ ಆ ಪ್ರೀತಿ ವಿಶ್ವಾಸ ಅಂತ ತುಂಬ್ಕೊಂಡು ಬೇರೆ ಏನು ತುಂಬ್ಕೊಂಡಾಗಲ್ಲ. ನೀವೇನೇ ರಿವ್ಯೂಸ್ ಕೊಟ್ಟರು ಎಲ್ಲದೂ ತುಂಬ್ಕೊತೀನಿ. ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಯಾಕಂದ್ರೆ ಎರಡೂ ಬೇಕು ಮನುಷ್ಯನ ಜೀವನದಲ್ಲಿ, ಆ ಎರಡು ತಗೊಂಡು ಹೋಗ್ತೀನಿ. ಇಷ್ಟು ಹೇಳ್ತಾ ಭಾರತನಾಡಿಗಳನ್ನ ಇಷ್ಟು ಮಟ್ಟಕ್ಕೆ ಸಕ್ಸಸ್ ಮಾಡಿದ್ದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು ಹೇಳ್ತಾ ಇನ್ನೇನು ಅಷ್ಟೇ. ನಾನು ಆ್ಯಕ್ಚುಲಾಗಿ ತುಂಬ ತಾಳ್ಮೆ ಕಳ್ಕೊಳ್ಳಲ್ಲ, ತುಂಬ ಜನ ತಲೆಗಳು ಕಳ್ಕೊಂಡಿದ್ದೀವಿ. ಬೇಡ ಬೇಡ